ದೆಹಲಿಯಲ್ಲಿ ಸಚಿವ ಸಂಪುಟ ಕಸರತ್ತು ಮತ್ತಷ್ಟು ತೀವ್ರಗೊಂಡಿದೆ. ಜಿ ಕನ್ನಡ ನ್ಯೂಸ್ಗೆ ಪಟ್ಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಯಾರದ್ದೆಲ್ಲ ಹೆಸರಿದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿರುವಂತದ್ದು. ಡಾಕ್ಟರ್ ಅಜಯ್ ಸಿಂಗ್, ಯಶವಂತ ರಾಯಗೌಡ ಪಾಟೀಲ್, ಹಾಗೆ ಅಪ್ಪಾಜಿ ನಾಡಗೌಡ, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಎಎಸ್ ಪೊನ್ನಣ್ಣ ಹಾಗೆ ಹಲವರ ಹೆಸರು ಈ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ವಿಷಯ ಏನಿತ್ತು, ಸಂಪುಟ ಸಚಿವ ವಿಸ್ತರಣೆ ವಿಚಾರವಾಗಿ ಎಷ್ಟು ದಿನಗಳವರೆಗೂ ಕೂಡ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ರು. ಅಂತಿಮವಾಗಿ ಇಂದು ಫೈನಲ್ ಆಗುತ್ತೆ, ನಾಳೆ ಫೈನಲ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಿಂದ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸಿ ಇದರ ಬಗ್ಗೆ ಅಂತಿಮ ಪಟ್ಟಿ ಫೈನಲ್ ಮಾಡ್ತಾರೆ, ಪದಗ್ರಹಣ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಕಾಯಲಾಗ್ತಾ ಇತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ಜೊತೆ ಚರ್ಚೆ ನಡೀತಾ ಇರುವಂತದ್ದು. ಹಲವು ಸ್ಥಾನಗಳ ಅಂತಿಮ ಹೆಸರನ್ನ ಘೋಷಣೆ ಮಾಡೋದಕ್ಕೆ ಏನೆಲ್ಲ ನಿರ್ಧಾರಗಳಾಗಬೇಕು, ಈಗ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಕೂಡ ಡಿಸ್ಕಷನ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪಟ್ಟಿ ಕೂಡ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಒಂದು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಕ್ಷೇತ್ರಕ್ಕೆ ಆಧಾರವಾದಂತೆ ಇಲ್ಲಿ ಜೇವರ್ಗಿ ಕ್ಷೇತ್ರದಿಂದ ಡಾಕ್ಟರ್ ಅಜಯ್ ಸಿಂಗ್ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಇಂಡಿಯಿಂದ ಯಶವಂತ ರಾಯಗೌಡ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಮುದ್ದೇಬಿಹಾಳದಿಂದ ಅಪ್ಪಾಜಿ ನಾಡಗೌಡ, ಹಾಗೆ ಹೊಸಕೋಟೆಯಿಂದ ಶರತ್ ಬಚ್ಚೇಗೌಡ, ಶಿವಾಜಿನಗರದಿಂದ ರಿಜ್ವಾನ್ ಅರ್ಷದ್ ಈ ಕ್ಷೇತ್ರದಿಂದ, ಹಾಗೆ ವಿರಾಜಪೇಟೆ ಕ್ಷೇತ್ರದಿಂದ ಎಎಸ್ ಪೊನ್ನಣ್ಣ ಅವರು ಹೆಸರು ಕೇಳಿ ಬರ್ತಾ ಇರುವಂತದ್ದು. ಈ ಸಂಭಾವ್ಯ ಪಟ್ಟಿಯಲ್ಲಿ ಇವರದ್ದೆಲ್ಲ ಹೆಸರು ಕೇಳಿ ಬರ್ತಾ ಇದೆ. ಹಾಗೆ ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಚಳ್ಳಕೆರೆಯಿಂದ ರಘುಮೂರ್ತಿ ಅವರು, ಈ ಕ್ಷೇತ್ರಗಳಿಂದ ಈ ಇಬ್ಬರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಸಂಡೂರು ಕ್ಷೇತ್ರದಿಂದ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು, ಹಾಗೆ ಬಳ್ಳಾರಿ ಗ್ರಾಮ ಪಂಚಾಯತಿಯಿಂದ ಬಿ ನಾಗೇಂದ್ರ ಅವರು, ಹಾಗೆ ಇನ್ನೊಂದು ಕಡೆ ಎಂಎಲ್ಸಿ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಇಲ್ಲಿ ಪರಿಷತ್ ಸದಸ್ಯರಾದಂತಹ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲಿ ತನ್ವೀರ್ ಸೇಠ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬಂದಿದೆ. ಹಾಗೆ ಹುನಗುಂದದಿಂದ ವಿಜಯಾನಂದ ಕಾಶ್ಯಪ್ಪನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಲಬುರ್ಗಾದಿಂದ ಬಸವರಾಜ್ ರಾಯರೆಡ್ಡಿ ಅವರ ಹೆಸರು, ಹಾಗೆ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರ ಹೆಸರು, ಹಾವೇರಿಯಿಂದ ರುದ್ರಪ್ಪ ಲಮಾಣಿ, ಆನೇಕಲ್ ಶಿವಣ್ಣ ಅವರ ಹೆಸರು, ಹಾಗೆ ಹಳಿಯಾಳದಿಂದ ಆರ್.ವಿ. ದೇಶಪಾಂಡೆ ಅವರ ಹೆಸರು ಕೇಳಿ ಬರ್ತಾ ಇದೆ. ನಾಗಮಂಡಲದಿಂದ ಚಿಲುವರಾಯಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಹಾಗೆ ಕನಕಗಿರಿಯಿಂದ ಶಿವರಾಜ್ ತಂಗಡಗಿ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಇಷ್ಟು ಜನರ ಹೆಸರು ಈಗ ಸಂಭಾವ್ಯ ಪಟ್ಟಿಯಲ್ಲಿ ಇದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಮ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಹಾಗಾಗಿ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡ್ತಾರಾ, ಯಾವಾಗ ಈ ಒಂದು ಪದಗ್ರಹಣ ಕಾರ್ಯ ನಡೆಯುತ್ತೆ, ಎಲ್ಲದರ ಬಗ್ಗೆ ಈಗ ಕುತೂಹಲ ಮೂಡಿರುವಂತದ್ದು. ಈಗ ಹೈಕಮಾಂಡ್ ಜೊತೆ ನಡೀತಾ ಇರುವಂತ ಈ ಒಂದು ಚರ್ಚೆ ಏನಿದೆ ಅದು ಯಾವಾಗ ಫೈನಲ್ ಆಗುತ್ತೆ, ಹೈಕಮಾಂಡ್ ಯಾವಾಗ ಅಸ್ತು ಅನ್ನತ್ತೆ, ಯಾವಾಗ ಇವರೆಲ್ಲರೂ ಕೂಡ ತಮ್ಮ ಸ್ಥಾನವನ್ನ ಅಲಂಕರಿಸ್ತಾರೆ ಅನ್ನುವಂತ ಕುತೂಹಲಗಳು ಇರುವಂತದ್ದು. ಹಾಗಾಗಿ ಈ ಒಂದು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತ ಈ ಒಂದು ಚರ್ಚೆ, ಸಂಪುಟ ವಿಸ್ತರಣೆ ಚರ್ಚೆ ಯಾವಾಗ ಅಂತ್ಯವಾಗುತ್ತೆ, ಇಷ್ಟು ದಿನಗಳಿಂದ ಸಚಿವಾಕಾಂಕ್ಷಿಗಳು ಕಾದಿದ್ದಕ್ಕೂ ಕೂಡ ತಮ್ಮ ಅಪೇಕ್ಷೆಯಂತೆ ತಮಗೆ ಸ್ಥಾನಗಳು ಸಿಕ್ಕಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ.